ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಕಣ್ಣ ಮುಚ್ಚಲೆ ಆಟ ಸಾಕಾಗೋಗಿದೆ. ಇಷ್ಟ ದಿನ ಎಲ್ಲನೂ ಸಹಿಸ್ಕೊಂಡಿದ್ದೆ, ಆದ್ರೆ ಇನ್ ಮುಂದೆ ಆಗಲ್ಲ. ನಿಮಗ್ ಗೊತ್ತಿರೋದು ನಿತ್ಯ ಹೋಟೆಲಿ ಮಗುದಿ ಅನ್ನೋ ಸತ್ಯ ಮಾತ್ರ. ಆದ್ರೆ ಅದ್ರ ಹಿಂದೆ ಯಾರಿಗೂ ಗೊತ್ತಿಲ್ದಿರೋ ಇನ್ನೊಂದು ಸತ್ಯ ಇದೆ. ಇಡೀ ಜಗತ್ತು ತಿಳ್ಕೊಂಡಿರೋ ಸಂಗತಿನೇ ಬೇರೆ. ಆದ್ರೆ 4 ಗೋಡೆ ಮಧ್ಯೆ ನಡೆದಿದ್ದ 3 ಗಂಟೆ ಸತ್ಯನೇ ಬೇರೆ. ನಿತ್ಯ ಮತ್ತೆ ನಾನು ಮದುವೆ ಆಗಿಲ್ಲ. ಯಾರು ನಿನ್ನ ಪ್ರಶ್ನೆ ಮಾಡಬಾರ್ದು, ಈ ಮದುವೆನೂ ನಡಿಬಾರ್ದು ಅಂದ್ರೆ ನೀನು ಇದನ್ನ ಮಾಡಲೇಬೇಕು. ಇಬ್ರು ಮದ್ವೆ ಆಗಿಲ್ವಾ ಸರ್? ನೀವೇನ್ ಹೇಳ್ತಿದ್ದೀರಾ? ಅಕ್ಕ, ನೀನಾದ್ರೂ ಹೇಳೆ. ಮದ್ವೆ ಆಗಿಲ್ಲ ಅಂದ್ರೆ ಏನರ್ಥ? ಅವತ್ ಮಂಟಪದಲ್ಲಾಗಿದ್ ಶಾಸ್ತ್ರ ಸುಳ್ಳ? ನೀವ್ ಹನಿಮನ್ಗೆ ಹೋಗಿದ್ ಸುಳ್ಳ? ಇಷ್ಟ ದಿನ ನೀವು ಕಣ್ಣ ಹೆಂಡತಿ ತರ ಇದ್ರಲ್ಲ, ಅದು ಸುಳ್ಳ? ಹೌದು, ಸುಳ್ಳು, ಎಲ್ಲ ಸುಳ್ಳು. ಅವತ್ತು ಮಂಟಪದಲ್ಲಾಗಿದ್ ಶಾಸ್ತ್ರ ಎಲ್ಲರೂ ನಂಬಿಸೋದಕ್ಕೆ ಸುಮ್ಮನಿರ್ಸೋದಕ್ಕಾಗಿತ್ತು. ಆದ್ರೆ ರೂಮಲ್ಲಿ ನಡೆದಿದ್ದ ಸತ್ಯನೇ ಬೇರೆ. ಅಲ್ಲಿ ಕರ್ಣ ನನಗೆ ತಾಳಿ ಕಟ್ಟಲಿಲ್ಲ, ನನಗೆ ನಾನೇ ಕಟ್ಕೊಂಡು. ಆದ್ರೆ ನಾವು ಈ ಸತ್ಯನ ಯಾರಿಗೂ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಆ ಕ್ಷಣದಲ್ಲಿ ಮದುವೆ ಆಗಿದ್ದೀವಿ ಅಂತ ನಂಬಿಸೋದು ಅನಿವಾರ್ಯ ಆಗಿತ್ತು. ಹಾಗಾಗಿ ತಾಳಿ ಕಟ್ಟದೇ ಇದ್ರು ಎಲ್ಲರ ಮುಂದೆ ಮದುವೆ ಮಂಟಪದಲ್ಲಿ ಎಲ್ಲಾ ಶಾಸ್ತ್ರ ಮಾಡೋ ತರ ನಾಟಕ ಮಾಡ್ಬೇಕಾಯ್ತು. ಹೌದು, ಇದೇ ಸತ್ಯ. ಹಾಗಾದ್ರೆ ಹನಿಮೂನ್ ತೇಜಸ್ನ ಹುಡುಕಕ್ಕೆ ಅಂತ ನಮ್ಮಿಬ್ರಿಗೂ ಇದ್ದಿದ್ ನೆಪ ಅಷ್ಟೆ. ತೇಜಸ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ್ನ ಹುಡ್ಕೋದಕ್ಕೆ ಹನಿಮೂನ್ ಅಂತ ನಾವಿಬ್ರು ಸುಳ್ಳು ಹೇಳಿದ್ದು. ಹಾಗಾದ್ರೆ ತೇಜಸ್ ಬಾಬಾ ಸಿಕ್ತ. ಅವನನ್ನ ನಾನು ನೋಡ್ದೆ, ಆದ್ರೆ ಆ ಥರ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪ್ರೀತಿನ ಹುಡ್ಕೋಕ್ ಹೋಗಿ ಪ್ರೀತಿ ಮೇಲಿರೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟೆ ನಿಧಿ. ಮೋಸ ಮೋಸ ಹೋಗ್ಬಿಟ್ಟೆ ನಾನು. ಅದೇ ಕಾರಣಕ್ಕೆ ಮಗುನು ಅಬಾರ್ಟ್ ಮಾಡ್ಸಕ್ಕೆ ಅಂತ ಹೋದೆ. ಆದ್ರೆ ಅದು ನೀವ್ ಬಿಡ್ಲಿಲ್ಲ ಅಲ್ವಾ ಸರ್? ನಿಮಗೆ ಈ ವಿಷಯ ಹೇಗೆ ಗೊತ್ತು? ಕರ್ಣ ಸರ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಕ್ಕ. ಹುಟ್ಟೋ ಮಗುಗಾಗ್ಲಿ ಹೆರೋ ತಾಯಿಗಾಗ್ಲಿ ಒಂಚೂರು ತೊಂದರೆ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ಅವರು. ಆ ಮಗು ಬರೀ ಉಸಿರಲ್ಲ, ಒಂದು ಹೆಸರು ಕೊಟ್ಟು ತನ್ನ ಮಗು ತರನೇ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕರ್ಣ. ಇರೋ ಸತ್ಯನ ನಿನ್ನಿಂದ ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಿಧಿ. ಆದ್ರೆ ಏನಂತ ಹೇಳ್ಬೇಕಿತ್ತು? ನಾನೊಬ್ಬ ಮೋಸಗಾರನ ಪ್ರೀತಿಸ್ದೆ ಅಂತ ಹೇಳ, ನಾನು ಮೋಸ ಹೋದೆ ಅಂತ ಹೇಳ.
ಎಲ್ಲ ವಿಷಯ ಹೇಳಿ ನಿನ್ ಕಣ್ಣಲ್ಲಿ ಬೆಲೆ ಕಳ್ಕೋಬೇಕಾಗಿತ್ತ ನಾನು? ಅದಕ್ಕೆ ತುಂಬಾ ಗೊಂದಲ ಆಗೋಗಿತ್ತು ನನ್ಗೆ. ನಿನ್ ಹತ್ರ ಏನು ಹೇಳ್ಕೊಳಕ್ ಆಗ್ಲಿಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಎಂಥದೇ ಪರಿಸ್ಥಿತಿ ಬಂದ್ರು ನಿನ್ ಮೇಲಿರೋ ಪ್ರೀತಿ ಆಗ್ಲಿ, ನಿನ್ ಮೇಲಿರೋ ಬೆಲೆ ಆಗ್ಲಿ ಯಾವತ್ತಿಗೂ ಕಮ್ಮಿ ಆಗಲ್ಲ. ನೋವಾದ್ರೆ ನಾನು ಯಾವತ್ತಿಗೂ ನಿನ್ ಜೊತೆಗೆ ನಿಲ್ತೀನಿ ಹೊರತು ನಿನ್ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮುಂದೆ ಅದೇನೇ ಆದ್ರೂ ಯಾರೇ ಬಂದ್ರು ನಾನು ಯಾವತ್ತಿಗೂ ನಿನ್ನ ಬಿಟ್ಕೊಡಲ್ಲ ಅಕ್ಕ. ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಥ್ಯಾಂಕ್ಸ್ ಕಣೆ, ಥ್ಯಾಂಕ್ಸ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ದೊಡ್ಡಮ್ಮ, ಏನ್ ಪುಟ್ಟ, ಏನಾದ್ರೂ ಬೇಕಾಗಿತ್ತಾ? ಇಡೀ ಮನೆಗೆ ಏನ್ ಬೇಕು ಬೇಡ ಅಂತ ನಾವು ಕೇಳೋದಕ್ಕಿಂತ ಮುಂಚೆನೆ ಕೊಟ್ಟಿರ್ತೀರ. ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಬಚ್ಚಿಟ್ಕೊಂಡು ನೀವು ಒಬ್ಬೊಬ್ಬರೇ ಒದ್ದಾಡ್ತಿರ್ತೀರ. ಯಾಕೆ ದೊಡ್ಡಮ್ಮ, ಏನಾಯ್ತು ಹೇಳಿ ದೊಡ್ಡಮ್ಮ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಅಣ್ಣ ನಿಮ್ ಸ್ವಂತ ಮಗ ಅಲ್ದೇ ಹೋದ್ರು ನಿಮ್ ಸ್ವಂತ ಮಗನ್ಗಿಂತ ಹೆಚ್ಚಾಗೆ ನೋಡ್ಕೊಂಡಿದ್ದೀರಾ. ನನ್ನನ್ನು ಹಾಗೆ ಅನ್ಕೊಂಡ್ ಮಾತಾಡಿ ಹೇಳಿ ದೊಡ್ಡಮ್ಮ, ಏನಾಯ್ತು? ಏನ್ ಪುಟ್ಟ ಈ ತರ ಎಲ್ಲ ಮಾತಾಡ್ತೀಯ? ನಿನ್ನನ್ನು ದೊಡ್ಡಮ್ಮ ಅಂತ ಕರೆದ್ರು ಅದ್ರಲ್ಲಿ ಅಮ್ಮ ಅನ್ನೋ ಪದ ಇದೆ ತಾನೆ? ಅಂದ್ಮೇಲೆ ಹೀಗೆಲ್ಲ ಕೇಳ್ಕೋಬೇಕಾ ನೀನು? ಹಾಗಾದ್ರೆ ಯಾಕೆ ಒಂಥರ ಇದ್ದೀರಾ ಹೇಳಿ? ಕರ್ಣ, ನಿಧಿ, ನಿತ್ಯ 3 ಜನನೂ ಎಲ್ಲೋ ಹೊರಗಡೆ ಹೋದ್ರು. ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತಾನೂ ಗೊತ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಫೋನ್ ಮಾಡಿದ್ರಾ? ಮಾಡಿದ್ದೆ, ಸಿಕ್ತಿಲ್ಲ. ಮತ್ತೊಂದ್ಸಲಿ ಮಾಡ್ದೆ, ಆದ್ರೂ ರಿಸೀವ್ ಮಾಡ್ತಿಲ್ಲ. ಅಣ್ಣ ಅವ್ರಿಬ್ರು ಜೊತೆ ಎಲ್ಲೋಗಿರಕ್ ಸಾಧ್ಯ? ಅಯ್ಯೋ ದೊಡ್ಡಮ್ಮ, ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡಿ. ಅವ್ರಿಗೂ ಮನೇಲಿದ್ದು ಬೇಜಾರಾಗಿರುತ್ತಲ್ವಾ, ಅದಕ್ಕೆ ಅಣ್ಣನೇ ಎಲ್ಲೋ ಕರ್ಕೊಂಡು ಹೋಗಿರ್ತಾನೆ. ಅದಕ್ಕೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವಾಗ ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ.